ರಾಜ್ಯದ ಜನತೆಗೆ ಚಂಬನ್ನ ಕೊಟ್ಟಿರುವ ಬಿಜೆಪಿ ಸರ್ಕಾರ ಚಿಪ್ಪನ್ನ ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸಿ ಸಂವಿಧಾನವನ್ನ ಸಮರ್ಪಕವಾಗಿ ಜಾರಿ ಮಾಡಲೆಂದೇ ಇರುವಂತಹ ಬಹುಜನ ಸಮಾಜ ಪಕ್ಷವನ್ನ ಗೆಲ್ಲಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿಯ ಲೋಕಸಭಾ ಅಭ್ಯರ್ಥಿ ಡಿ ಹನುಮಂತಪ್ಪ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳೆರಡು ಒಬ್ಬರ ಮೇಲೊಬ್ಬರು ಆರೋಪ ಮಾಡುತ್ತಾ ಅಭಿವೃದ್ಧಿಯನ್ನ ಮರೆತಿದ್ದಾರೆ. ಈ ಎರಡೂ ಪಕ್ಷಗಳು ಇರುವುದು ಅಭಿವೃದ್ಧಿ ಮಾಡುವುದಕ್ಕಾಗಿ ಅಲ್ಲ ಎಂದರು. ಈ ದೇಶಕ್ಕೆ ಬೇಕಾಗಿರುವುದು ಕಾಂಗ್ರೆಸ್ನ ಚಿಪ್ಪು ಅಲ್ಲ, ಬಿಜೆಪಿಯ ಚೊಂಬು ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪಾರ್ಟಿಯ ಜೆಡಿ ಕೃಷ್ಣಮೂರ್ತಿ, ಚಂದ್ರಪ್ಪ ಕಮದೋಡ್, ಡಿ ಅಭಿಷೇಕ್ ಇದ್ದರು. ರಾಜ್ಯದಲ್ಲಿ ಏನು ಚುನಾವಣೆ ಎದುರಿಸುತ್ತಿರುವಂತಹ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಪಕ್ಷಗಳು ಕೂಡ ದೇಶ ಮತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಎರಡು ಕಡೆಗೆ ಅಧಿಕಾರ ನಡೆಸೋದವು. ಆದರೆ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ, ನಾವು ಇಷ್ಟೊಂದು ಸವಲತ್ತುಗಳನ್ನು ಕೊಟ್ಟಿದ್ದೀವಿ, ನೀವೇನು ಕೊಟ್ಟಿದ್ದೀರಿ, ನಾವು ಹಿಂಗೆಲ್ಲ ಕೊಟ್ಟಿದ್ದೇವೆ, ಇಷ್ಟೆಲ್ಲ ಮಾಡಿದ್ದೇವೆ ಅಂತಂದು ಪ್ರಚಾರ ಮಾಡ್ತಾ ಮತ ಕೇಳೋದನ್ನು ಬಿಟ್ಟಂತಹ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಎರಡೂ ಪಕ್ಷಗಳು ಆರೋಪ ಮಾಡೋರಲ್ಲೇ ಕಳೆದಿದ್ದಾರೆ. ಮತ್ತು ಆರೋಪ ಮಾಡೋರ ಮುಖಾಂತರ ಅವರ ಅಭ್ಯರ್ಥಿಗಳ ಕಿವಿಯಲ್ಲಿ, ಅವರ ಅಭ್ಯರ್ಥಿಗಳ ಬಾಯಿಯಲ್ಲಿ ಲೋಕಸಭೆ ಒಳಗಡೆ ಹೋಗಿ ಏನು ಮಾತಾಡಬೇಕು ಅಂತಂದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಚಂಬು ಸಿಕ್ಕಿದೆ, ಕರ್ನಾಟಕಕ್ಕೆ ಅವ್ರು ಯಾವುದೇ ಅನುದಾನ ಕೊಟ್ಟಿಲ್ಲ, ಬಿ ಜೆ ಪಿ ಅವರು ಚಂಬು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಖಾಲಿ ಚಂಬು. ಮತ್ತು ಬಿ ಜೆ ಪಿಯವರು ಹೇಳ್ತಾರೆ, ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ನಡೆತಿರುವಂತಹ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಚಿಪ್ಪು, ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ, ರಾಜ್ಯದ ಜನತೆಗೆ ಚಿಪ್ಪು ಕೊಟ್ಟಿದ್ದಾರೆ.